ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್. ವೀಕ್ಷಕರೇ, ಓಡಾಡ್ತಾ ಇದ್ದಂತಹ ಮನುಷ್ಯನನ್ನ ಮನೆಯಲ್ಲಿ ಕೂರುವಂತೆ ಮಾಡುವಂತಹ ರೋಗಗಳ ಸಾಲಿಗೆ ಸರ್ವೇ ಸಾಮಾನ್ಯವಾದದ್ದು ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಕೂಡ ಹೇಳುವಂಥದ್ದು ಅದು ಮಂಡಿ ನೋವು. ಹೌದು, ಮಂಡಿ ನೋವು ಅನ್ನುವಂಥದ್ದು ಒಮ್ಮೆಗೆ ಶುರುವಾಯಿತು ಅಂತ ಆದರೆ ಅದು ಯಾವಾಗಲೂ ಇರುತ್ತೆ, ನನಗೆ ತೊಂದರೆಯನ್ನು ಕೊಡುತ್ತೆ, ಅದರಿಂದ ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಎಷ್ಟೋ ಜನ ಮಂಡಿ ನೋವನ್ನು ಇಟ್ಕೊಂಡು ಹಾಗೆ ಮುಂದೂಡ್ತಾ ಇದ್ದಾರೆ. ಅಥವಾ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಅದಕ್ಕೆ ಆಪರೇಷನ್ ಮಾಡ್ಲಿಕ್ಕೆ ಹೇಳ್ತಾರೆ, ಮತ್ತೊಂದು ಮಗದೊಂದು ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ, ಔಷಧಿಗಳನ್ನು ನಾನು ರೆಗ್ಯುಲರ್ ತಗೊಳ್ಬೇಕಾಗುತ್ತೆ ಅಂತ ಹೇಳಿ ಎಷ್ಟೋ ಜನ ಅದನ್ನು ನೆಗ್ಲೆಕ್ಟ್ ಕೂಡ ಮಾಡಿದ್ದಾರೆ. ಸೊ ಈ ಒಂದು ಮಂಡಿ ನೋವು ನಿಮಗೆ ಯಾಕೆ ಬಂದಿದೆ ಅಥವಾ ನಿಮ್ಮ ಮಂಡಿಯಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ತಿಳ್ಕೊಬಹುದು. ಹೇಗೆ ತಿಳ್ಕೊಬಹುದು ಅಂತ ಹೇಳಿದ್ರೆ, ಇವತ್ತು ನಾನು ಈಗ ಹೇಳ್ತಾ ಇರೋಂಥ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಅದರ ಸಂಪೂರ್ಣ ಒಂದು ಜ್ಞಾನವನ್ನು ಪಡ್ಕೊಂಡು ನೀವು ಮನೆಯಲ್ಲೇ ನಿಮಗೇನು ತೊಂದರೆ ಆಗಿರಬಹುದು ಅನ್ನೋದನ್ನು ಅಂದಾಜು ಮಾಡ್ಕೊಳ್ಬಹುದು. ವೀಕ್ಷಕರೇ, ಹಾಗಾದರೆ ಬನ್ನಿ, ಮಂಡಿ ನೋವಿಗೆ ಸಾಮಾನ್ಯವಾಗಿ ಇರಬಹುದಾದಂತಹ 4 ಕಾರಣಗಳನ್ನು ಅಥವಾ 4 ಸಮಸ್ಯೆಗಳಿಂದ ಆಗಬಹುದಾದಂಥ ಮಂಡಿ ನೋವಿನ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಸೊ ಮೊಟ್ಟ ಮೊದಲನೇದಾಗಿ ಅದು ಯಾವ ರೀತಿ ಮಂಡಿ ನೋವು, ಯಾರಿಗೆ ಬರುತ್ತೆ, ಹೇಗೆ ಅಂದಾಜು ಮಾಡ್ಕೊಳ್ಳೋದು ಅನ್ನೋದನ್ನ ಪಾಯಿಂಟ್ ವೈಸ್ ನಾನು ಹೇಳ್ತಾ ಹೋಗ್ತೇನೆ. ಸೊ ಮೊಟ್ಟ ಮೊದಲನೇದಾಗಿ, ಈಗ ಒಬ್ಬ ಕಂಟಿನ್ಯೂಸ್ ಆಗಿ ಒಂದು ಟ್ರೆಕ್ಕಿಂಗ್ ಹೋಗಿದ್ದಾನೆ ಅಥವಾ ಕಂಟಿನ್ಯೂಸ್ ಆಗಿ ವಾಕಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದಾನೆ, ಒಂದೇ ದಿನ ಸಡನ್ ಆಗಿ ತುಂಬ ಎಕ್ಸಸೈಸ್ ಮಾಡಿದ್ದಾನೆ. ಅಂಥವರಿಗೆ ಅಲ್ಲಿನ ಮಾಂಸಖಂಡಗಳು ಮತ್ತು ಟೆಂಡಾನ್ಸ್ ಅಂತ ಏನು ಹೇಳ್ತೀವಿ ಅದರ ಇನ್ಫ್ಲಮೇಷನ್ ಆಗಿ ನೋವು ಬಂದಿರಬಹುದು. ಇದನ್ನು ಅಕ್ಯೂಟ್ ಬರ್ಸೈಟಿಸ್ ಅಥವಾ ಅಕ್ಯೂಟ್ ಟೆಂಡೋನೈಟಿಸ್ ಅಂತ ಕರೀತಾರೆ. ವೀಕ್ಷಕರೇ, ಬರ್ಸೈಟಿಸ್ ಅಥವಾ ಟೆಂಡೋನೈಟಿಸ್ ಅನ್ನುವಂಥದ್ದು ಅಲ್ಲಿನ ಮಾಂಸಖಂಡಗಳ ಮತ್ತು ಈ ಒಂದು ಲೇಯರ್ ಅಂತ ಇರ್ತದೆ ಬರ್ಸ ಅಂತ. ಸೊ ಈ ಒಂದು ಇನ್ಫ್ಲಮೇಷನ್ ಆಗಿರುವಂಥದ್ದನ್ನು ಬರ್ಸೈಟಿಸ್ ಅಥವಾ ಟೆಂಡೋನೈಟಿಸ್ ಅಂತಾರೆ. ಇದು ಸಾಮಾನ್ಯವಾಗಿ ಹೆಚ್ಚಿನ ಕೆಲಸವನ್ನು ಒಮ್ಮೆಲೇ ಮಾಡಿದಾಗ ಬರ್ತದೆ. ಹೆಚ್ಚು ತೂಕ ಇದ್ದವರು ಜಾಸ್ತಿ ಓಡಾಡಿದಾಗ ಸಡನ್ ಆಗಿ ಆಗುವಂಥದ್ದು. ಅದರ ಜೊತೆಗೆ ನೀವು ಜಾಸ್ತಿ ವಾಕಿಂಗನ್ನು ಮಾಡಿದಾಗ ಅಥವಾ ಸ್ಟ್ರೇನ್ಫುಲ್ ಆಕ್ಟಿವಿಟೀಸನ್ನು ಮಾಡ್ಕೊಂಡ್ರಿ ಅಂತಾದಾಗ ಬರುವಂಥದ್ದು ಈ ಒಂದು ಬರ್ಸೈಟಿಸ್ ಅಥವಾ ಟೆಂಡನೈಟಿಸ್. ಇದು ತುಂಬ ಜಾಸ್ತಿ ದಿನ ತಗೊಳ್ಳೋದಿಲ್ಲ. ನೀವು ಸರಿಯಾಗಿ ಟ್ರೀಟ್ಮೆಂಟನ್ನು ಮಾಡಿಕೊಂಡು ಕ್ರಮಗಳನ್ನು ಅನುಸರಿಸ್ಕೊಂಡ್ರೆ, ವ್ಯಾಯಾಮಗಳನ್ನು ಮಾಡಿಕೊಂಡ್ರೆ ಇದು 1-2 ವಾರಗಳಲ್ಲಿ ಸಂಪೂರ್ಣವಾಗಿ ಗುಣ ಆಗಬಹುದು. ಸೊ ಇದಕ್ಕೆ, ಈ ಬರ್ಸೈಟಿಸ್ ಅಥವಾ ಟೆಂಡನೈಟಿಸ್ಗೆ ಮುಖ್ಯವಾಗಿ ಎಕ್ಸ್ಟರ್ನಲ್ ಥೆರಪಿಗಳು ಮುಖ್ಯವಾಗಿ ಸಾಕಾಗಿರುತ್ತೆ. ಸೊ ಬಿಸಿಯಾದಂಥ ಒಂದು ತೈಲವನ್ನು, ಎಳ್ಳೆಣ್ಣೆ ಆಗಿರ್ಬೋದು ಅಥವಾ ಯಾವುದೇ ಔಷಧಿಯುಕ್ತ ತೈಲ ಆಗಿರ್ಬೋದು, ಅದನ್ನು ಮಸಾಜ್ ಮಾಡ್ಕೊಳ್ಳುವಂಥದ್ದು ಅಥವಾ ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂಥದ್ದು, ಬಿಸಿ ನೀರಿನ ಶಾಖ ಕೊಡುವಂಥದ್ದು ಅಥವಾ ಮಣ್ಣಿನ ಲೇಪವನ್ನು ಮಾಡುವಂಥದ್ದು, ಇದನ್ನು ಮಾಡಿದ್ರೆ ಈ ಬರ್ಸೈಟಿಸ್ ಅಥವಾ ಟೆಂಡನೈಟಿಸನ್ನು ನೀವು ಬೇಗ ಹತೋಟಿಗೆ ತಂದುಕೊಳ್ಬಹುದು. ಸೊ ಇದು ಮೊದಲನೇ ಕಾರಣ. ನೀವು ಇದನ್ನು ಗಮನಿಸ್ಕೊಳ್ಳಿ. ಯಾರು ಸಡನ್ ಆಗಿ ನಿಮ್ಮ ಮಂಡಿಗೆ ಸ್ಟ್ರೇನ್ಫುಲ್ ಆಕ್ಟಿವಿಟೀಸನ್ನು ಮಾಡಿದ್ರಿ ಅಂಥವರಿಗೆ ಬರುವಂಥದ್ದು ಬರ್ಸೈಟಿಸ್ ಅಥವಾ ಟೆಂಡನೈಟಿಸ್. ಎರಡನೇದಾಗಿ, ಅತಿ ಮುಖ್ಯವಾಗಿ ಆಗುವಂಥದ್ದು, ಸಾಮಾನ್ಯವಾಗಿ ಈ ಒಂದು ಮಂಡಿ ನೋವಿಗೆ ಕಾರಣವಾಗುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅದು ಆರ್ಥರೈಟಿಸ್. ಆರ್ಥರೈಟಿಸ್ ಅಂದ್ರೆ ಏನು? ಸರಳವಾಗಿ ಹೇಳಬೇಕು ಅಂದರೆ ಅದು ಜಾಯಿಂಟ್ಸ್ಗಳ ಇನ್ಫ್ಲಮೇಷನ್ ಆಗಿರುವಂಥದ್ದು. ಅದು ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಗೌಟಿ ಆರ್ಥರೈಟಿಸ್ ಆಗಿರ್ಬೋದು, ಅಥವಾ ಇನ್ನಿತರ ವೈರಲ್ ಆರ್ಥರೈಟಿಸ್ ಕೂಡ ಆಗಿರಬಹುದು. ಈ 3-4 ಆರ್ಥರೈಟಿಸ್ಗಳನ್ನು ಒಂದೇ ಪಟ್ಟಿಯಲ್ಲಿ ನಾವು ಹೆಸರಿಸಬೇಕಾಗ್ತದೆ. ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ವಯೋಸಹಜವಾಗಿ ಮೂಳೆ ಸೌದು ಬರುವಂಥದ್ದು. ರುಮಟಾಯ್ಡ್ ಆರ್ಥರೈಟಿಸ್ ಅಂತಂದರೆ ಆಮವಾತದ ಸಮಸ್ಯೆ. ಸೊ ಅದು ವಿಷವಸ್ತುಗಳು ಈ ಜಾಯಿಂಟ್ ಒಳಗಡೆ ಸೇರಿಕೊಂಡು ಆಗುವಂಥದ್ದು. ಗೌಟಿ ಆರ್ಥರೈಟಿಸ್ ಅನ್ನುವಂಥದ್ದು ಯೂರಿಕ್ ಆ್ಯಸಿಡ್ನಿಂದ ಆಗುವಂಥದ್ದು. ಸೊ ವೈರಲ್ ಆರ್ಥರೈಟಿಸ್ ಅನ್ನುವಂಥದ್ದು ಈ ವೈರಸ್ಗಳು, ಡೆಂಗ್ಯೂ ಅಥವಾ ಚಿಕನ್ ಗುನ್ಯಾ ಬಂದು ಹೋದ ನಂತರ ಆಗುವಂಥದ್ದು. ಸೊ ಒಂದು ಏಜ್ನ ನಂತರ, ಸಾಮಾನ್ಯವಾಗಿ 40-45 ಏಜ್ನ ನಂತರ ನಿಮಗೆ ಮಂಡಿ ನೋವು ಬರ್ತಾ ಇದೆ ಅಂತಂದರೆ, ಮಂಡಿಯಲ್ಲಿ ಸ್ವಲ್ಪ ಶಬ್ದ ಬರ್ತಾ ಇದೆ ಅಥವಾ ಜೋರಾಗಿ ನಡೆದಾಗ ನೋವು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಮಂಡಿ ಸೌತದ ಲಕ್ಷಣ ಇರಬಹುದು. ಅದು ಆಸ್ಟಿಯೋ ಆರ್ಥರೈಟಿಸ್ ಇರಬಹುದು. ಅಥವಾ ಮಂಡಿಯಲ್ಲಿ ತುಂಬ ಬಾವು ಬರ್ತಾ ಇದೆ, ಕೆಂಪಗಾಗ್ತಾ ಇದೆ, ಬೆಳಿಗ್ಗೆ ಸಮಯದಲ್ಲಿ ಜಾಸ್ತಿ ಇರ್ತಾ ಇದೆ ಅಂತ ಹೇಳಿದ್ರೆ ಅದು ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಗೌಟಿ ಆರ್ಥರೈಟಿಸ್ ಆಗಿರಬಹುದು. ಸೊ ಎರಡನೆಯ ಕಾರಣ, ಮಂಡಿ ನೋವಿಗೆ ಬರಲಿಕ್ಕೆ ಎರಡನೇ ಕಾರಣ ಯಾವುದು ಅಂತ ಹೇಳಿದ್ರೆ ಅದು ಆರ್ಥರೈಟಿಸ್. ಈ ಎಲ್ಲ ಆರ್ಥರೈಟಿಸ್ಗಳು ಅದರಲ್ಲಿ ಬರ್ತವೆ. ಇದಕ್ಕೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಅಗತ್ಯ ಇದ್ದೇ ಇರ್ತದೆ. ನೀವು ಇದನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಸೊ ಅದು ಆಯುರ್ವೇದ ಆಗಿರ್ಬೋದು ಅಥವಾ ಹೆಚ್ಚಿನ ಸಂದರ್ಭದಲ್ಲಿ ನೀವು ಇಂಗ್ಲಿಷ್ ಔಷಧಿಯನ್ನು ಕೆಲ ದಿನಗಳ ಕಾಲ ತೆಗೆದುಕೊಳ್ಬೇಕಾಗಬಹುದು. ಸೊ ಹಾಗಾಗಿ ಈ ಆರ್ಥರೈಟಿಸ್ನ ಸಂದರ್ಭ ನಿಮಗೆ ಎರಡನೆಯ ಕಾರಣ ಮಂಡಿ ನೋವು ಬರಲಿಕ್ಕೆ. ಸೊ ಮೂರನೇ ಕಾರಣ ಏನು ಅಂತ ಹೇಳಿದ್ರೆ ಅದು ಲಿಗಮೆಂಟ್ ಟಿಯರ್. ವೀಕ್ಷಕರ, ಲಿಗಮೆಂಟ್ ಟಿಯರ್ ಬಗ್ಗೆ ನೀವು ಕೇಳಿರ್ತೀರಿ.
ಸೊ ಈ ಮಂಡಿ ಜಾಯಿಂಟ್ಗಳನ್ನು ಸೇರಿಸಲಿಕ್ಕೆ 2 ಲಿಗಮೆಂಟ್ಸ್ ಅಂತ, ಅಂದರೆ ಒಂದು ಜಾಯಿಂಟ್ಸ್ ಅನ್ನು ಸೇರಿಸಲಿಕ್ಕೆ ನಾವು ಬಳ್ಳಿ ಹಾಕಿ ಕಟ್ಟದಂತೆ ಸೊ ಲಿಗಮೆಂಟ್ಸ್ ಇರ್ತದೆ. ಸೊ ಅದು 2 ಬೋನ್ಗಳನ್ನ ಜಾಯಿಂಟ್ ಮಾಡಿರ್ತದೆ. ಸೊ ಈ ಒಂದು ದಾರದ ರೀತಿಯಲ್ಲಿ ಇರುವಂತಹ ಒಂದು ಲಿಗಮೆಂಟ್ಸ್ ಏನಾಗಿರ್ತದೆ ಅದು ಕಟ್ ಆಗಿರ್ತದೆ. ಯಾಕೆ ಕಟ್ ಆಗ್ತದೆ? ಸಾಮಾನ್ಯವಾಗಿ ಇಂಜುರಿಯಿಂದ, ಯಾವುದೋ ಆಕ್ಸಿಡೆಂಟ್ ಆಗಿರುವಂಥದ್ದು ಅಥವಾ ಪೆಟ್ಟು ಬಿದ್ದಿರುವಂಥದ್ದು, ಸ್ಪೋರ್ಟ್ಸ್ನ ಸಂದರ್ಭದಲ್ಲಿ ಆಗಿರುವಂಥದ್ದು, ಅಥವಾ ನೀವೇ ಬಿದ್ದು ಪೆಟ್ಟು ಮಾಡ್ಕೊಂಡಿರುವಂಥದ್ದು, ಇದೆಲ್ಲ ಕಾರಣಗಳಿಂದಾಗಿ ಸಾಮಾನ್ಯವಾಗಿ ಲಿಗಮೆಂಟ್ ಟೇರ್ ಆಗೋ ಚಾನ್ಸಸ್ ಇರ್ತದೆ. ಸೊ 100ಕ್ಕೆ 99% ಜನಕ್ಕೆ ಇಂಜುರಿಯಿಂದಾನೇ ಈ ಲಿಗಮೆಂಟ್ ಟೇರ್ ಆಗಿರ್ತದೆ. ಇನ್ನು ಕೆಲವರಿಗೆ ಹೆಚ್ಚಿನ ಟ್ವಿಸ್ಟ್ ಆಗಿರೋದ್ರಿಂದ ಕೆಲವರಿಗೆ ಆಗಿದ್ದು ಉಂಟು. ಸೊ ಇದರಲ್ಲಿ ನಿಮಗೆ ವೈದ್ಯಕೀಯ ಒಂದು ಚಿಕಿತ್ಸೆ ಅಗತ್ಯ ಇದ್ದೇ ಇರ್ತದೆ. ಸೊ ಅದನ್ನು ನೀವು MRI ಮಾಡಿ ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳೇಬೇಕಾಗ್ತದೆ. ಈ ಲಿಗಮೆಂಟ್ ಟೇರ್ ಇದೆ ಅಂತ ಆದರೆ ಕೆಲವು ಡಾಕ್ಟರು ನಿಮಗೆ ಟೆಸ್ಟ್ಗಳನ್ನು ಮಾಡಿ ನೋಡ್ತಾರೆ. ಸೊ ಆ ಟೆಸ್ಟ್ಗಳಲ್ಲಿ ಅದರ ಅನುಮಾನ ಇದೆ ಅಂತ ಆದರೆ ಅದರ ಬಗ್ಗೆ ಮುಂದಿನ ಆ್ಯಕ್ಷನ್ ತಗೊಳ್ತಾರೆ. ಸೊ ಹಾಗಾಗಿ ಈ ಲಿಗಮೆಂಟ್ ಟೇರ್ ಸಾಮಾನ್ಯವಾಗಿ ಇಂಜುರಿ ಆದವರಿಗೆ ಮಾತ್ರ ಆಗುವಂಥದ್ದು. ಸೊ ಯಾರು ಪೆಟ್ಟು ಮಾಡ್ಕೊಂಡಿಲ್ಲ ಅವರು ಇದ್ರ ಬಗ್ಗೆ ವರಿ ಮಾಡೋದು ಬೇಡ. ಸೊ ಇದು 3ನೇ ಕಾರಣ. ಸೊ 4ನೇ ಕಾರಣ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ, ನಾವೆಲ್ಲ ಹೇಳ್ತೀವಿ ಮಂಡಿ ಜೆಲ್ ಕಡಿಮೆ ಆಗಿದೆ, ಮಂಡಿ ಜೆಲ್ ಕಡಿಮೆ ಆಗಿದೆ ಅಂತ ಹೇಳಿ. ಆ ಮಂಡಿ ಜೆಲ್ ಕಡಿಮೆ ಆಗೋದು ಆಕ್ಚುಲಿ ಕಾಂಡ್ರೋಮಲೇಷಿಯಾ ಪಟೆಲ್ಲಾ ಅಂತ. ಈ ಮಂಡಿ ಚಿಪ್ಪು ಅಂತ ಏನು ಹೇಳ್ತೀವಿ ನಾವು, ಈ ಒಂದು ರೌಂಡ್ಗೆ ಒಂದು ಚಿಕ್ಕದಾಗಿ ಒಂದು ಚಿಪ್ ಇರ್ತದೆ ಮಂಡಿಯ ಮುಂಭಾಗದಲ್ಲಿ. ಆ ಮಂಡಿಯ ಮುಂಭಾಗದಲ್ಲಿರುವಂಥ ಚಿಪ್ಪಿನ ಹಿಂಭಾಗದಲ್ಲಿ ಸ್ವಲ್ಪ ಲಿಕ್ವಿಡ್ ಇರ್ತದೆ, ಸೈನೋವಿಯಲ್ ಫ್ಲೂಯಿಡ್ ಇರ್ತದೆ. ಅದು ಕಡಿಮೆ ಆಗ್ತಾ ಬಂದಿರ್ತದೆ, ಅಥವಾ ಅದರಲ್ಲಿ ಇರುವಂಥ ಮೆತ್ತಗಿನ ಕಾರ್ಟಿಲೇಜ್ ಏನಿರ್ತದೆ ಅದು ಸವೆತ ಆಗಿರ್ತದೆ. ಸೊ ಇದರಿಂದಾಗಿ ನೀವು ಮೆಟ್ಲು ಹತ್ತುವಾಗ, ಇಳಿಯುವಾಗ, ಅಥವಾ ಕಾಲನ್ನು ಮುಂದೆ ಹಿಂದೆ ಮಾಡುವಾಗ, ಫೋರ್ಸ್ಫುಲ್ ಆಗಿ ಕೂತು ಏಳುವಾಗ, ಈ ಒಂದು ಸಂದರ್ಭಗಳಲ್ಲಿ ನಿಮಗೆ ನೋವು ಬರ್ತಾ ಇದೆ ಅಂತ ಆದರೆ ಅದು ಕಾಂಡ್ರೋಮಲೇಷಿಯಾ ಪಟೆಲ್ಲಾ ಇರಬಹುದು. ಸೊ ಈ ಒಂದು 4 ಕಾರಣಗಳನ್ನ ನೀವು ಈ ವಿಡಿಯೋವನ್ನ ಡೀಟೇಲ್ ಆಗಿ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ 4 ಕಾರಣಗಳಲ್ಲಿ ನಿಮಗೆ ಯಾವ ಕಾರಣದಿಂದ ಮಂಡಿ ನೋವು ಬಂದಿರಬಹುದು ಅನ್ನೋದನ್ನ ಅಂದಾಜು ಮಾಡ್ಕೊಳ್ಳಿ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಸೂಕ್ತ ಚಿಕಿತ್ಸೆ ಇದ್ದೇ ಇದೆ. ಸೊ ಆಹಾರದಲ್ಲಿ ಬದಲಾವಣೆಯನ್ನು ನಾವು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಇವತ್ತು ನಾನು ಮತ್ತೆ ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಅದರ ಜೊತೆಯಲ್ಲಿ ನಾವು ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಫಿಸಿಯೋಥೆರಪಿ ಮತ್ತು ಆಕ್ಯುಪಂಕ್ಚರ್ ಈ 4 ಚಿಕಿತ್ಸೆಗಳ ಅಡಿಯಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ವೀಕ್ಷಕರೇ, ಈ 4 ರೀತಿಯ ಮಂಡಿ ನೋವುಗಳನ್ನ ನಿಮಗೆ ಕ್ಲೀನಾಗಿ ಅಬ್ಸರ್ವೇಷನ್ ಮಾಡಿ, ಯಾವುದರಿಂದ ನಿಮಗೆ ಆಗಿದೆ ಅನ್ನೋದನ್ನ ಟೆಸ್ಟ್ ಮಾಡಿ ಕಂಡುಹಿಡಿದು ಅದಕ್ಕೆ ತಕ್ಕದಾದಂತಹ ಟ್ರೀಟ್ಮೆಂಟ್ ಅನ್ನ ನೀವು ಪಡ್ಕೊಳ್ಬೇಕು ಅಂತ ಆದಲ್ಲಿ ನೀವು ಕನಕ ನಿಸರ್ಗ ಮನೆ ಕಾಗಿನೆಲೆ ಹಾವೇರಿ ಇಲ್ಲಿ ಭೇಟಿ ಕೊಡಬಹುದು. ಸೊ ಇಲ್ಲಿ ಬರ್ತಾ ಇರುವಂತಹ ನಂಬರ್ಗಳಿಗೆ ನೀವು ಕರೆ ಮಾಡಿದಲ್ಲಿ ಹಾವೇರಿಯ ಕಾಗಿನೆಲೆಯಲ್ಲಿ ಇರುವಂತಹ ಸುಂದರ ಪಾರ್ಕ್ನ ನಡುವೆ ಇರುವಂತಹ ಕನಕ ನಿಸರ್ಗ ಮನೆ ಈ ಒಂದು ಫಂಕ್ಷನಲ್ ಮೆಡಿಸಿನ್ ಆಸ್ಪತ್ರೆ, ಅಂದ್ರೆ ಆಯುರ್ವೇದ, ನ್ಯಾಚುರೋಪತಿ, ಈ ಒಂದು ಆಕ್ಯುಪಂಕ್ಚರ್, ಫಿಸಿಯೋಥೆರಪಿ ಎಲ್ಲವನ್ನೂ ಹೊಂದಿರುವಂತಹ ಒಂದು ಸ್ಪೆಷಾಲಿಟಿ ಆಸ್ಪತ್ರೆ ನಿಮಗೆ ಲಭ್ಯ ಇದೆ. ಸೊ ಇದೆಲ್ಲವನ್ನು ಕೂಡ ನೀವು ಪರೀಕ್ಷೆ ಮಾಡಿಕೊಂಡು ತಕ್ಕದಾದಂಥ ಟ್ರೀಟ್ಮೆಂಟ್ ಅನ್ನು ಕೂಡ ನೀವು ಪಡ್ಕೊಳ್ಬಹುದು. ಸೊ ನಿಮಗೆ ಯಾವ ಕಾರಣದಿಂದ ಆದರೂ ಮಂಡಿ ನೋವು ಬಂದಿರಬಹುದು. ಲಿಗಮೆಂಟ್ ಟೇರ್ ತುಂಬಾ ಜಾಸ್ತಿ ಆಗಿದ್ರೆ ಅದಕ್ಕೆ ಆಪರೇಷನ್ ಮಾಡಿಸಲೇಬೇಕಾಗ್ತದೆ. ಈ ಲಿಗಮೆಂಟ್ ಟೇರ್ ಅನ್ನು ಒಂದನ್ನು ಹೊರತುಪಡಿಸಿ ಉಳಿದ 3 ಒಂದು ವಿಧಕ್ಕೂ ಕೂಡ ನಮ್ಮಲ್ಲಿ ಯಶಸ್ವಿಯಾದಂತಹ ಟ್ರೀಟ್ಮೆಂಟ್ ಲಭ್ಯ ಇದೆ. ಸೊ ನೀವು ಈ ಬರ್ತಾ ಇರೋಂಥ ನಂಬರ್ಗಳಿಗೆ ಕರೆ ಮಾಡಿ ಯಶಸ್ವಿ ಟ್ರೀಟ್ಮೆಂಟ್ ಅನ್ನು ನೀವು ಖಂಡಿತವಾಗಿ ಪಡ್ಕೊಳ್ಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಯಾರಿಗೆ ಮಂಡಿ ನೋವಿನ ಸಮಸ್ಯೆ ಇದೆ ಅಂಥವರಿಗೆ ವಿಷಯವನ್ನು ಮುಟ್ಟಿಸಿ. ಕನಕ ನಿಸರ್ಗ ಮನೆ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಎಲ್ಲ ಮಾಹಿತಿಗಳು ನಿಮಗೆ ಲಭ್ಯ ಇರ್ತದೆ. ಇದನ್ನು ಕೇಳಿ ಮತ್ತು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿ ಈ ಎಲ್ಲ ಮಾಹಿತಿ ಎಲ್ಲರಿಗೂ ತಿಳಿಯುವಂತಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.